ನನ್ನ ಮದುವೆ ದಿನವೇ ಮೇಕಪ್ ಮ್ಯಾನ ನನ್ನ ಜೊತೆ ನನ್ನ ಗಂಡನ ಸ್ಥಾನ ತುಂಬಿದ ಹೆಂತ ಕೆಲಸ ಮಾಡಿದ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ರೇವತಿ ಬಾನಾಮತಿ. ಗೆಳೆಯರೇ, ನಮ್ಮದು ವ್ಯವಸಾಯ ಕುಟುಂಬ. ಅಂದರೆ ರೈತರ ಕುಟುಂಬ. ನಮ್ಮ ತೋಟದಲ್ಲಿ ಕಬ್ಬು, ಬಾಳೆ, ಹತ್ತಿ ಎಲ್ಲಾ ತರಹದ ತರಕಾರಿಗಳನ್ನು ಬೆಳಿತೀವಿ ಗೆಳೆಯರೇ. ಇಲ್ಲಿ ವಿಷಯವೇನೆಂದರೆ, ನಮ್ಮ ತೋಟದಲ್ಲಿರುವ ಎಲ್ಲಾ ಕೆಲಸವನ್ನು ನಾನೇ ಮಾಡುತ್ತೇನೆ. ಅಂದರೆ ಹೊಲದಲ್ಲಿ ಕಳೆ ತೆಗಿತೀನಿ, ದನಗಳಿಗೆ ನಾನೇ ಮೇವು ಮಾಡ್ತೀನಿ, ಮತ್ತೆ ಟ್ರಾಕ್ಟರ್ ಓಡಿಸ್ತೀನಿ, ಬೆಳೆಗೆ ನೀರು ಹಾಯಿಸ್ತೀನಿ. ಫ್ರೆಂಡ್ಸ್, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಎಲ್ಲ ಕೆಲಸ ನಾನೇ ಮಾಡಿ ಮುಗಿಸ್ತೀನಿ ಗೆಳೆಯರೇ. ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಯಾವ ಸಿನಿಮಾ ನಟಿಗೂ ಕಮ್ಮಿ ಇರದ ನನ್ನ ಮೈ ಸೌಂದರ್ಯವನ್ನು ಸವಿಯಲು ಆಗದೆ ಕೆಲವೊಂದಿಷ್ಟು ಜನರು ಬರೇ ಮನಸ್ಸಿನಲ್ಲೇ ನನ್ನ ರೂಪ ನೋಡಿ ಖುಷಿ ಪಡುತ್ತಿದ್ದರು. ಹಾಗಾಗಿ ಒಮ್ಮೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಹೇಳಿದರು, ನೋಡು ರೇವತಿ, ಈ ವರ್ಷ ಒಂದು ಒಳ್ಳೆ ಮನೆತನ ನೋಡಿ ಮದುವೆ ಮಾಡಿ ಕೊಡ್ತೀನಿ ಅಂದರು. ಯಾಕಂದರೆ ನನಗೂ ಕೂಡ ಮದುವೆಯ ವಸ್ಸಾಗಿತ್ತು. ಹಾಗೆ ಸ್ವಲ್ಪ ದಿನಗಳ ನಂತರ ಒಂದು ದೊಡ್ಡ ಶ್ರೀಮಂತನ ಜೊತೆ ಮದುವೆ ಮಾಡಲು ಎಲ್ಲಾ ತರಹದ ಸಿದ್ಧತೆಗಳನ್ನು ನಡೆದಿದ್ದವು ಗೆಳೆಯರೇ. ಅಂದರೆ ಅವರೆಲ್ಲ ಸಿಟಿ ಲೆವೆಲ್ಗೆ ಮದುವೆ ತಯಾರಿ ನಡೆಸುತ್ತಿದ್ದರು ಗೆಳೆಯರೇ. ನನ್ನ ಮದುವೆಗೆ ಒಪ್ಪಿಕೊಂಡ ಗಂಡ ಕೂಡ ಒಳ್ಳೆ ಹುಡುಗ ಇದ್ದ. ಅವನು ಕೂಡ ನನ್ನ ಸೌಂದರ್ಯಕ್ಕೆ ಸೋತು ಹೋಗಿದ್ದ ಗೆಳೆಯರೇ. ಹಾಗಾಗಿ ಮದುವೆಗೆ ನನ್ನ ಎಲ್ಲ ಗೆಳತಿಯರಿಗೂ ಹೇಳಿದ್ದೆ. ಫ್ರೆಂಡ್ಸ್, ಮದುವೆ ದಿನ ನನಗೆ ಮೇಕಪ್ ಮಾಡಲು ಒಬ್ಬ ವಿದೇಶಿ ಮೇಕಪ್ ಮ್ಯಾನ ಬಂದಿದ್ದ. ಒಂದು ರೂಮಿನಲ್ಲಿ ನಾನು ಕೂತಿದ್ದೆ. ವಿಷಯ ಏನೆಂದರೆ, ಮೇಕಪ್ ಹೇಗೆ ಮಿಡಾತಾರೆ ಅನ್ನೋದೇ ನನಗೆ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ಎಲ್ಲದಕ್ಕೂ ಸುಮ್ಮ ಇರಬೇಕಾಗಿತ್ತು ಗೆಳೆಯರೇ. ನನ್ನ ನೋಡಿದಾಗ ಬಂದಿರುವ ಮೇಕಪ್ ಮ್ಯಾನಗೂ ನನ್ನ ಮೇಲೆ ಆ ಸಂದೇಹ ಬಂದಿತ್ತು ಅನಸುತ್ತೆ. ಅದಕ್ಕೆ ಅವನು ಕೇಳಿದ ಮೊದಲು, ಯಾವಾಗಾದ್ರೂ ಮೇಕಪ್ ಮಾಡಿಸಿಕೊಂಡಿದ್ದೀರಾ ಅಂತ. ಅದಕ್ಕೆ ನಾನು, ಇಲ್ಲರಿ, ನನಗೆ ಮೇಕಪ್ ಅಂದರೆ ಗೊತ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು, ಸರಿ ಆಯ್ತು, ನಾ ಮಾಡಿದಂಗೆ ನೀನು ಮಾಡಿಸಿಕೊಳ್ಳಬೇಕು ಅಂತ ಹೇಳಿ ಒಂದು ಬಿಡದಂಗೆ ಬಿಚ್ಚಿ ಕೆಳಗಡೆ ಹಾಕು ಅಂದ. ಎಲ್ಲ ಬಿಚ್ಚಿಡು ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಒಂದು ಬಿಡದಂಗೆ ಬಿಚ್ಚಿ ಕೆಳಗೆ ಇಟ್ಟು ಅವನು ಮುಂದೆ ಕೂತಿದ್ದೆ ಗೆಳೆಯರೇ. ಆದರೆ ಅವನು ಮೇಕಪ್ ಜೊತೆಗೆ ಮತ್ತೊಂದು ಮಾಡಲು ಪ್ರಯತ್ನಿಸುತ್ತಿದ್ದ. ನನಗೆ ಅನಿಸಿತ್ತು, ಮೇಕಪ್ ಅಂದ್ರೆ ಹೀಗೆ ಇರಬೇಕು ಅಂತ. ಅವನು ಮಾಡಿದಂಗೆ ಮಾಡಿಸಿಕೊಳ್ಳುತ್ತ ಸುಮ್ಮನಾದೆ. ಫ್ರೆಂಡ್ಸ, ಸುಮಾರು 3 ಗಂಟೆಯವರೆಗೆ ಮೇಕಪ್ ಜೊತೆಗೆ ನನ್ನ ಗಂಡನಿಗಿಂತ ಮೊದಲು ಮೇಕಪ್ ಮ್ಯಾನ ಆ ಕೆಲಸವನ್ನು ಮುಗಿಸಿಬಿಟ್ಟ ಗೆಳೆಯರೇ. ನನ್ನ ಕತೆ ಅರ್ಥ ಆಗಿದೆ ಅಲ್ವಾ?